ಮ್ಯಾಚ್ ಗೆದ್ದು ಸೋತು ಗೆದ್ದು ಅಂತೂ ಇಂತೂ RCB ವಿನ್. ನಮಸ್ಕಾರ ಎಲ್ಲರಿಗೆ, ಸಿದ್ಧಾರ್ಥ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಖುಷಿಗೆ ಬೇಡ ಅಂದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಓದ್ತೀರಿ, ನಂಗೆ ಗೊತ್ತುಂಟು. ಅಂದರೆ ಸಬ್ಸ್ಕ್ರೈಬ್ ಮಾಡದಿದ್ದವ್ರಿಗೆ ಹೇಳ್ತಿರೋದು, ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಮತ್ತೆ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ಬೇಡ. ಓ ಮೈ ಗಾಡ್, ವಿನ್ ಅಷ್ಟೇ ಇಂಪಾರ್ಟೆಂಟು. ನಾನು ಹೋಯ್ತಂದು ಅಂದ್ಕೊಂಡೆ ಮಾರ. 1 ಪಾಯಿಂಟ್ ಆಫ್ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಹೊಡಿತಿರುವಾಗ ಇದು ಎಂತ ಅಣ್ಣ ಇದು, ಬೇಡ ಅಂದ್ರೆ ಸರ್ ನಮ್ಮ ಗತಕಾಲದ ವೈಭವ ಅಂತ ಹೇಳ್ತಾರಲ್ಲ, ಆ ಹಳೆಯ RCB ಬೌಲಿಂಗ್ ಎಲ್ಲ ನೆನಪಾಗ್ತಾ ಇತ್ತು. ಎಲ್ಲ ಈಗ ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಡೆತ್ ಬೌಲಿಂಗ್ ಇಸ್ ಡೆತ್ ಚಿನ್ನ, ಹೀಗೆ ಹೇಳುವ ಹಾಗೆ ಹೇಳುವ, ಸೋತ್ರೆ ಅಂತ. ಹಬ್ಬ ಸೋಲಿಲ್ಲಪ್ಪ ದೇವರೇ, ಎಂಥ ಟೆನ್ಷನ್. ಈಗ ಸುಮ್ಮನೆ ಬರೀ ಕ್ರಿಕ್ ಬಸ್ಸಲ್ಲಿ ಹೀಗೆ ಸ್ಕೋರ್ ನೋಡಿದರೆ RCB 221 ರನ್ ನೋಡಿದ್ರು, ಏನು ಮುಂಬೈ 9 ವಿಕೆಟ್ ಕಳೆದುಕೊಂಡು 209 ರನ್ ನೋಡಿದ್ರು, ಏನೋ ಸ್ವಲ್ಪ ಹತ್ರ ಬಂದಿದ್ದಾರೆ, ಬಟ್ 12 ರನ್ನಿಂದ ವಿನ್ ಆದ್ರು ಅಂತ. ಬಟ್ ಮ್ಯಾಚ್ ನೋಡಿದ್ದವ್ರಿಗೆ ಗೊತ್ತುಂಟು, ಓ ದೇವ, ಆರಾಮ್ಸೆ ಏನು ಭರ್ಜರಿ ಜಯ ಸಿಗ್ತದೆ RCBಗೆ ಅಂತ ಅಂದ್ಕೊಳ್ತಾ ಇದ್ದೆವು ನಾವು. ಆಲ್ ಆಫ್ ಅ ಸಡನ್ ಗೆದ್ರೆ ಸಾಕು ಮಾರ್ರೆ, ಅಯ್ಯೋ ಎಂತಾಗ್ತಾ ಉಂಟು ಅಂತ ಅನ್ನುವಷ್ಟು ಸ್ಥಿತಿಗೆ ಬಂದಿತ್ತು. ಕ್ರೆಡಿಟ್ ಗೋಸ್ಟು ಪಾಂಡ್ಯ. ಅಯ್ಯಮ್ಮ ದೇವ, ಒಂದು ಹೊಡೆದ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಎಲ್ಲ ಭಾರಿ ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿ ಬಂದಿತ್ತು. ಈವನ್ ತಿಲಕ್ ವರ್ಮಾ ಮೈ ಮೇಲೆ ಬಂದವ್ರ ಥರ ಅವರು ಕೂಡ ಹೊಡಿತಾ ಇದ್ರು. ಅಂತೂ ಇಂತೂ ಲಾಸ್ಟ್ 3 ಓವರಲ್ಲಿ ಇದು ಫುಲ್ ನಮ್ಮ RCB ಬೌಲಿಂಗ್ 5 ವಿಕೆಟ್, ಲಾಸ್ಟ್ 3 ಓವರಲ್ಲಿ 5 ವಿಕೆಟ್ ತೆಗೆದು ಮ್ಯಾಚ್ ವಿನ್ನು. ಚಿತ್ರಾನ್ನ ಮಾರ. ಈಗ ನಂಗೆ ಗೊತ್ತಿಲ್ಲ, ಪಾಯಿಂಟ್ಸ್ ಟೇಬಲಲ್ಲಿ ನಾವು ಫಸ್ಟ್ ಪ್ಲೇಸಿಗೆ ಹೋಗಿದ್ದೇವೆ, ಅದೆಲ್ಲ ಎಂತ ಗೊತ್ತಿಲ್ಲ, ಹೋಗಿರ್ತೇವೆ ಅಂತ ಅಂದ್ಕೊಳ್ತೇನೆ. 4 ಮ್ಯಾಚಲ್ಲಿ 3 ಮ್ಯಾಚ್ ವಿನ್ ಆಗಿ ಸೂಪರ್ ಡೂಪರ್. ಆ್ಯಂಡ್ ಮುಂಬೈ, ಐ ಫೀಲ್ ಸೋ ಬ್ಯಾಡ್, ಯಾಕಂದರೆ ಭಾರಿ ಟ್ರೈ ಮಾಡಿದರು ಕೊನೆ ಕ್ಷಣದಲ್ಲಿ ವಿನ್ ಆಗಬೇಕಂತ. ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಎಲ್ಲ ಭಾರಿ ಟ್ರೈ ಮಾಡಿದರು. ಬಟ್ ಎನಿವೇಸ್ ಇಟ್ಸ್ ಓಕೆ, ನಾವು ವಿನ್ ಆಗಿದ್ದೇವೆ, ಅದೊಂದು ನಂಗೆ ಭಾರಿ ಖುಷಿ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB ಹೊಡೆದದ್ದು 221 ರನ್. ನಮ್ಮ ಪ್ರಿವ್ಯೂ ವಿಡಿಯೋ ಯಾರಾದ್ರು ನೋಡಿದರೆ ನಾ ಎಂತ ಹೇಳಿದೆ ಅಂತಂದರೆ, RCB ಇವತ್ತು 20 ಓವರ್ ಆಟ ಆಡೋದಿಲ್ಲ, 16 ಓವರ್ಗಳ ಆಟ ಆಡಬೇಕು. ಯಾಕಂತಂದರೆ ಬುಮ್ರಾ ಈಸ್ ಬ್ಯಾಕ್ ಅಂತ. ಕೆಲವರು ಅನಕ್ಷರಸ್ಥರು ಇರ್ತಾರೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು 16 ಓವರ್ ಆಡಬೇಕು ಅಂತಂದರೆ ಬುಮ್ರಾ 4 ಓವರ್ಗೆ 4 ಓವರ್ ಸಹ ಮೇಡನ್ ಹಾಕ್ತಾರೆ ಅಂತಲ್ಲ. ಆ 4 ಓವರಲ್ಲಿ ಜಾಸ್ತಿ ರನ್ ಹೊಡಿಲಿಕ್ಕೆ ಆಗೋದಿಲ್ಲ, ಅವ್ರು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡ್ತಾರೆ. ಮಿಕ್ಕಿದಂಥ 16 ಓವರಲ್ಲಿ ದಡಬಡ ಹೊಡಿಬೇಕು ಅನ್ನುವಂತಹ ಭಾವ ಅರ್ಥ. ಅದು ಅರ್ಥ ಆಗೋದು ಕೆಲವರು ಓ ಅಂತ ನನಗೆ ಮೆಸೇಜ್ ಮಾಡಿ ಎಲ್ಲ ಬೈದಿದ್ದಾರೆ ಮಾರ್ರೆ ಇನ್ಸ್ಟಾಗ್ರಾಮಲ್ಲಿ. ಡ್ಯಾಶ್ ಮಗನೇ, ಹಾಗೆ ಹೀಗೆ ಬುಮ್ರಾ ಅದ ಈಗ ಬುಮ್ರಾ ಅವ್ರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ, 4 ಓವರ್ ಮೇಡನ್ ಮಾಡ್ತಾರ ಅಂತ. ನೋಡಿ, ಇವತ್ತು ಬುಮ್ರಾ ಅವರು ಬಿಟ್ಟು ಕೊಟ್ಟದ್ದು 4 ಓವರ್ಗೆ ಕೇವಲ 29 ರನ್, ವಿಕೆಟ್ ಸಿಗಲಿಲ್ಲ. ನೋಡಿಕೊಂಡು ಆಡಿದಾರ. ನಂಗೆ ಭಾರಿ ಖುಷಿ ಆದದ್ದು. ಬುಮ್ರಾ ಅವರೆಲ್ಲ ತಪ್ಪಿ ಬ್ಯಾಡ್ ಬಾಲ್ ಹಾಕಿದ್ರೆ ಪಟಾರ್ ಅಂತ ಒಂದು 6 4 ಏನೋ ಹೊಡಿಬೇಕು. ಮಿಕ್ಕಿದಂಥ ಬಾಲ್ಗಳಲ್ಲಿ ಸಿಂಗಲ್ ತೆಗೆದು ಭಯಂಕರ ಸ್ಮಾರ್ಟ್ ಕ್ರಿಕೆಟ್ ಆಡಿದ್ದಾರೆ RCB. ಬುಮ್ರಾ ಅವರನ್ನು ಎದುರಿಸುವಂತಹ ರೀತಿ ಅದರಲ್ಲಿ ಗೊತ್ತಾಗ್ತಿತ್ತು, ತಲೆ ಖರ್ಚು ಮಾಡಿ ಆಟ ಆಡಿದ್ದಾರೆ ಅಂತ. ಮಿಕ್ಕಿದಂಥ ಎಲ್ಲ ಬೌಲರ್ಸು ಡಮಾರ್ ಅಂತ ಹೊಡಿಸ್ಕೊಂಡಿದ್ದಾರೆ. ಫಸ್ಟ್ ಓವರಲ್ಲಿಯೇ ನಮ್ಮ ಸಾಲ್ಟ್ ಔಟ್. ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ ಡಮಾರ್ ಔಟ್. ಇದು ಬೋಲ್ಟ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆದರು. ನಿಮಗೆ ಗೊತ್ತುಂಟು, ಬೋಲ್ಟ್ ಈಸ್ ಫೇಮಸ್ ಫಾರ್ ಟೇಕಿಂಗ್ ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋದ್ರಲ್ಲಿ ಭಯಂಕರ ನಿಸ್ಸೀಮರು. ಫಸ್ಟು ಇವರನ್ನು ಬೋಲ್ಡ್ ಮಾಡಿ ಹಾಕಿದ್ದು ಸಾಲ್ಟ್ ಅವ್ರನ್ನ. ನೆಕ್ಸ್ಟ್ ಬಾಲ್ ಮತ್ತೊಂದು 4 ಪಡಿಕಲ್. ನನಗೆ ಪಡಿಕಲ್ ಇದು ಈ ಸಲದ IPL ಆಟ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಇಷ್ಟು ಇಂಟೆಂಟಲ್ಲಿ ಆಡ್ತಾರೆ ಅಂತ. KKR ಮೇಲೆ ಸಹ ನರೇನಿಗೆ 6 ಹೊಡ್ಲಿಕ್ಕೆ ಹೋಗಿ ಔಟ್ ಆದದ್ದು. 6 ಬಾಲಿಗೆ 8 ರನ್ ಹೊಡೆದದ್ದು ಅಂತ ನೀವು ಹೇಳ್ಬೋದು. ಬಟ್ ನರೇನಿಗೆ 6 ಹೊಡ್ಲಿಕ್ಕೆ ಪಡಿಕಲ್ ಟ್ರೈ ಮಾಡ್ತಾರ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿತ್ತು ನನಗೆ. ಭಯಂಕರ ಇಂಟೆಂಟ್ ತೋರಿಸ್ತಾರಲ್ಲ ಮಾರ್ರೆ ಅಂತ. ಮತ್ತು ಸೆಕೆಂಡ್ ಮ್ಯಾಚ್ ಐ ಥಿಂಕ್ CSK ಮೇಲೆ ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಆಟ ಆಡಿದರು. ಥರ್ಡ್ ಮ್ಯಾಚ್ GT ವಿರುದ್ಧ ಹೋಮ್ ಮ್ಯಾಚಲ್ಲಿ ಅಂದರೆ ಸ್ವಲ್ಪ ಯಾಕೆ ಓವರ್ ಇಂಟೆಂಟ್ ತೋರಿಸ್ಲಿಕ್ಕೆ ಹೋಗಿ 4 ಹೊಡ್ಲಿಕ್ಕೆ ಹೋಗಿ ಔಟ್ ಆದರು. ಇವತ್ತು ಕೊಹ್ಲಿ ಮತ್ತು ಪಡಿಕಲ್ ಸೇರಿಕೊಂಡು ಫಸ್ಟ್ 6 ಓವರ್ ರನ್ ಹರಿದು ಬಂತು ನೋಡಿ, 73 ರನ್. ಮುಂಬೈ ಪಿಚ್ಚಲ್ಲಿ ಇಟ್ಸ್ ಅ ಬ್ಯಾಟಿಂಗ್ ಪಿಚ್, ಚಿಕ್ಕ ಗ್ರೌಂಡು ಎಲ್ಲ ಹೌದು. ಬಟ್ 6 ಓವರಲ್ಲಿ ಕೊಹ್ಲಿ ಮತ್ತು ಪಡಿಕಲ್ ಸೇರಿಕೊಂಡು 73 ರನ್ ಹೊಡಿತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಲ್ಟ್ ಇದ್ದರೆ ಸಾಲ್ಟ್ ಮತ್ತು ಕೊಹ್ಲಿ ಅಥವಾ ಸಾಲ್ಟ್ ಅಥವಾ ಪಡಿಕಲ್ ಸೇರಿಕೊಂಡು 6 ಓವರ್ 73 ರನ್ ಬಂದರೆ ಓಕೆ ಸಾಲ್ಟ್ ಹೊಡಿತಾರೆ ಅಂತ. ಬಟ್ ಕೊಹ್ಲಿ ಮತ್ತು ಪಡಿಕಲ್ ಅವರಿದು ಆಟ ಆಲ್ಮೋಸ್ಟ್ ಹೋಲ್ತದೆ.
ನಿಮಗೆ 200 ಸ್ಟ್ರೈಕ್ ರೇಟ್ ಮೇಲೆ ಚಚ್ತಾ ಇರ್ತಾರೆ. ಈಗ ಜಿತೇಶ್ ಶರ್ಮಾ 19 ಬಾಲಿಗೆ 40 ರನ್ ಹೊಡೆದ್ರು. ಆ ಥರದ ಇನ್ನಿಂಗ್ಸ್ ನಾವು ಕೊಹ್ಲಿ ಮತ್ತು ಪಡಿಕ್ಕಲ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರದ ಒಂದು ದಡ 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 ಅಂತ ಹೊಡೆಯುವಂಥ ಆಟಗಾರರಲ್ಲ, ಅದು ಕ್ಲಾಸ್ ಪ್ಲೇಯರ್ಸ್. ಬಟ್ ಅವರು ಸೇರಿಕೊಂಡು 6 ಓವರ್ಗೆ 73 ರನ್ ಹೊಡೆದೋದು ಸೋ ಗುಡ್, ಭಾರಿ ಖುಷಿ ಆಯಿತು. ಬಟ್ ಆ ಖುಷಿ ನೆಕ್ಸ್ಟ್ 6 ಓವರ್ ಇರಲೇ ಇಲ್ಲ. ಫಸ್ಟ್ 6 ಓವರ್ಗೆ 73 ರನ್ ಹರಿದು ಬಂದಿದ್ರೆ ನೆಕ್ಸ್ಟ್ 6 ಓವರಲ್ಲಿ ಬರೀ 39 ರನ್, ಆಲ್ಮೋಸ್ಟ್ ರನ್ನ ಬಾಲ್. ಇದೆಂತ ಮಾರ್ರೆ, 12 ಓವರ್ ಮುಗಿದಾಗ 112 ರನ್ ಆಗಿತ್ತು. ಅಂದರೆ ಎಲ್ಲಾರು ಸೋತಿದ್ದಿದ್ರೆ RCB ಈ ಮಾತುಗಳೆಲ್ಲ ಕೇಳಿ ಬರಬೇಕಿತ್ತು. ಪವರ್ ಪ್ಲೇಯಲ್ಲಿ ರನ್ ಬಂತು, ನೆಕ್ಸ್ಟ್ 6 ಓವರಲ್ಲಿ ರನ್ನೇ ಬರಲಿಲ್ಲ ಅಂತ ನಾನು ಸಹ ಅದೇ ಹೇಳ್ತಿದ್ನ ಅಂತ. ಸೋಲಿಕ್ಕೆ ಇದೇ ಕಾರಣ, ಇಲ್ಲಿ ಸ್ಲೋ ಆಗಬಾರ್ದಿತ್ತು ಹಾಗೆ ಹೀಗೆ ಅಂತ. ಪಡಿಕ್ಕಲ್ ಔಟ್ ಆದರು. ಕೊಹ್ಲಿ ಅವರು ಸೂಪರಾಗಿ ಆಡಿದ್ರು. ಪಡಿಕ್ಕಲ್ 22 ಬಾಲಿಗೆ 37 ರನ್ ಭಾರಿ ಚೆಂದ ಮಾಡಿ ಆಡಿದರು. ನಮ್ಮ ಕೊಹ್ಲಿ ಅವರು 42 ಬಾಲಿಗೆ 67 ರನ್ ಅವರು ಕೂಡ ಚೆಂದ ಮಾಡಿ ಆಡಿದ್ದಾರೆ. 50 ಆದ್ಮೇಲೆ ಒಂದು ಚೂರು ಎಲ್ಲೇ ಸ್ಲೋ ಆದರು ಅಂತ ನಾನು ಅಂದ್ಕೊಳ್ಳೋದಷ್ಟೇ, ಇಲ್ಲದು ಇರ್ಬೋದು. ನಂಗೆ ಹಂಗೆ ಅನಿಸಿತು, ಒಂಚೂರು ಫಾಸ್ಟ್ ಆಗ್ಬೋದಿತ್ತನ್ನ. ಬಟ್ ಅವ್ರು ಔಟಾದ ಮೊಮೆಂಟ್ ಇದೆಯಲ್ಲ, ಅದು ನನಗೆ ಅನಿಸೋದು ರೈಟ್ ಮೊಮೆಂಟ್. ಫಿನಿಷರ್ಸ್ ಬೇರೆ ಬೇರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಆಡೋರು ಇರುವಾಗ ತಂಡದಲ್ಲಿ ಅವರು ಔಟಾದ ಮೊಮೆಂಟ್ ಕರೆಕ್ಟಾಗಿತ್ತು. ಆ್ಯಂಡ್ ಆ 6 ಓವರಲ್ಲಿ 39 ರನ್ ಬಂದಿತ್ತಲ್ಲ, ಅದು ಕೊಹ್ಲಿ ಅವರಿಂದಲ್ಲ, ಪಾಟೀದಾರ್ ಅವರು ಆ ಕ್ಷಣದಲ್ಲಿ 16 ಬಾಲಿಗೆ 18 ರನ್, 19 ರನ್ 16 ಬಾಲಿಗೆ 19 ರನ್ ಹೊಡೆದಿದ್ರು. ನೆಕ್ಸ್ಟ್ ಈಗ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಅಥವಾ ಯಾರಾದ್ರು ವಾಶ್ರೂಮ್ಗೆ ಹೋಗಿ ಬಂದಿದ್ರೆ ನೆಕ್ಸ್ಟ್ 9 ಬಾಲಲ್ಲಿ ಮನುಷ್ಯ 31 ರನ್ ಹೊಡೆದ್ರು. ನಮ್ಮ ಕ್ಯಾಪ್ಟನ್ ಪಾಟೀದಾರ್ ಫಸ್ಟ್ 16 ಬಾಲ್ 19 ರನ್, ಹೀಗೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 25 ಬಾಲಿಗೆ 50 ರನ್ ಆಗಿದೆ. 200 ಸ್ಟ್ರೈಕ್ ರೇಟಲ್ಲಿ ಚಚ್ತಾ ಇದ್ದಾರೆ. ಯಾವಾಗ ಗೇರ್ ಚೇಂಜ್ ಮಾಡ್ತಾರೆ ಅಂತವೇ ಗೊತ್ತಾಗೋದಿಲ್ಲ. ಕೆಲವರು ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಒಳ್ಳೆ ಇಲ್ಲ, ಅಲ್ಲಿ ವಿಘ್ನೇಶ್ ಪುತ್ತೂರ್ ಅವರು 1 ಓವರಿಗೆ 10 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು ಸಹ ಸ್ಯಾಂಟ್ನರ್ ಅವ್ರ ಹತ್ರ ಯಾಕೆ ಬಾಲ್ ಹಾಕಿಸ್ತಿದ್ರು ಅಂತ. ನೋಡಿ, ಸ್ಯಾಂಟ್ನರ್ ಫಸ್ಟ್ 3 ಓವರ್ಗೆ ಬಿಟ್ಟು ಕೊಟ್ಟದ್ದು ಕೇವಲ 20 ರನ್, ಆಲ್ಮೋಸ್ಟ್ ರನ್ನ ಬಾಲ್. ಸೊ ಆಬ್ವಿಯಸ್ಲಿ ಬೀಯಿಂಗ್ ಅ ಕ್ಯಾಪ್ಟನ್ ಎಂತ ಅನಿಸ್ತದೆ, ಓಕೆ ವಿಘ್ನೇಶ್ ಪುತ್ತೂರ್ 10 ಇಕಾನಮಿ ರೇಟಲ್ಲಿ ಹೊಡಿಸ್ಕೊಂಡಿದ್ದಾನೆ, 1 ಓವರಿಗೆ 10 ರನ್, ಎಸ್ ವಿಕೆಟ್ ಸಿಕ್ಕಿದೆ, 1 ವಿಕೆಟ್ ಸಿಕ್ಕಿದೆ. ಸ್ಯಾಂಟ್ನರ್ 3 ಓವರಿಗೆ 20 ರನ್ ಕೊಟ್ಟಿರೋದು, 4ನೇ ಓವರ್ ಕೊಡುವ ಅಂತ ಆ ಓವರಲ್ಲಿ 20 ರನ್ ಹೊಡಿಸ್ಕೊಂಡ್ರು. ಹಾರ್ದಿಕ್ ಪಾಂಡ್ಯವ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಓವರಲ್ಲಿ 20 ರನ್ ಹೊಡಿಸ್ಕೊಳ್ತಾರೆ ಅಂತ. ಆಲ್ ಆಫ್ ಅದರ್ 4 ಓವರ್ಗೆ ಸ್ಯಾಂಟ್ನರ್ ಅವರು 40 ರನ್ ಹೊಡಿಸ್ಕೊಂಡ್ರು, ವಿಕೆಟ್ ತೆಗಿಲಿಲ್ಲ. ಹೀಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಹಾಗೆ ಫಸ್ಟ್ 3 ಓವರ್ ಭಾರಿ ಸೂಪರ್ ಆಗಿ ಬಾಲ್ ಹಾಕಿದ್ರು, 4ನೇ ಓವರ್ ನಾಯಿಗೆ ಹೊಡೆದಾಗ ಹೊಡಿಸ್ಕೊಂಡ್ರು, 4 ಓವರಿಗೆ 45 ರನ್ ಆಯಿತು. ಆ್ಯಂಡ್ ಬೋಲ್ಟ್ ಅವರು ಫಸ್ಟ್ ಓವರ್ ಭಾರಿ ಚೆಂದ ಮಾಡಿ ಆಡಿದರು, ಮತ್ತೆ ಚೆಂದ ಮಾಡಿ ಬಾಲ್ ಹಾಕಿದ್ರು, ಮತ್ತೆ ನಿಧಾನಕ್ಕೆ ರನ್ ಬಿಟ್ಟು ಕೊಟ್ಟು 4 ಓವರಿಗೆ ಸೂಪರ್ ಅರ್ಧಶತಕ, ಅದು ಮಾತೇ ಇಲ್ಲ. 4 ಓವರಿಗೆ 57 ರನ್ ಬಿಟ್ಟು ಕೊಟ್ಟರು. ಸೊ ಬುಮ್ರಾ ಅವರು ಬಿಟ್ಟು ಮಿಕ್ಕಿದಂಥ ಎಲ್ಲ ಬೌಲರ್ಸ್ ಕೂಡ ಡಮಾಲ್ ಡಿಮೇಲ್ ಅಂತ ಹೊಡಿಸ್ಕೊಂಡಿದ್ದಾರೆ. ಆ್ಯಂಡ್ ಲಾಸ್ಟಿಗೆ ಪಾಕೆಟ್ ಡೈನಮೈಟ್ ಯಾರು ನಮ್ಮ ಜಿತೇಶ್ ಶರ್ಮಾ 19 ಬಾಲಿಗೆ 40 ರನ್, ಸೂಪರ್ ಅಂದರೆ ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮರ, ಒಂದು 19 ಬಾಲಿಗೆ 32 ಹೊಡೆದ್ರು ಸಾಕಪ್ಪ ಅಂತ ಅಂದ್ಕೊಳ್ಳೋದು. 19 ಬಾಲಿಗೆ 40 ರನ್, ಮೋರ್ ದೆನ್ 200 ಸ್ಟ್ರೈಕ್ ರೇಟ್, ಸೂಪರ್ ಡೂಪರ್. ಕ್ಯಾಪ್ಟನ್ ಪಾಟೀದಾರ್ 32 ಬಾಲಿಗೆ 64, 200 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ದು. ಆ್ಯಂಡ್ 12 ಓವರಿಗೆ 112 ಇದ್ದದ್ದು, ಮಿಕ್ಕಿದಂಥ 8 ಓವರಲ್ಲಿ 109 ರನ್ RCB ಚಚ್ಚಿದ್ರು. 20 ಓವರಿಗೆ 221 ರನ್. ಬಟ್ ಸ್ಟಿಲ್ ವಾಂಖೇಡೆ ಪಿಚ್ಚಲ್ಲಿ 221 ಪಾರ್ ಅಥವಾ ಅಬೋ ಪಾರ್ ಅಂತ ಹೇಳ್ಬೋದು. ಯಾಕಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಆ ಟಾರ್ಗೆಟನ್ನು ರೀಚ್ ಮಾಡಿ ಬಿಡ್ಬೋದು ಅನ್ನುವಂಥ ಕಾನ್ಫಿಡೆನ್ಸ್ ಬ್ಯಾಟ್ಸ್ಮನ್ಗೆ ಕೊಡುವಂಥ ಪಿಚ್ ಅದು. ಅಂದರೆ ಇಲ್ಲ ಮಾರ್ರೆ, ಮ್ಯಾಚ್ ಸೋಲೋದಿಲ್ಲ, ನಾವು ಹೇಗೋ ವಿನ್ ಮಾಡಿಸ್ತೇವೆ ಅಂತ ಬ್ಯಾಟ್ಸ್ಮನ್ಗೆ ಸಹ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಆ ಪಿಚ್ಚಲ್ಲೇ ಆಡುವಾಗ. ಆ್ಯಂಡ್ ಎಕ್ಸ್ಪರ್ಟ್ಸ್ ಕೂಡ ಹಾಗೆ ಹೇಳಿದ್ರು, ಎಸ್ ಇಟ್ ಈಸ್ ಅ ಗುಡ್ ಸ್ಕೋರ್ ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಈ ಪಿಚ್ಚಲ್ಲಿ ಎಂತ ಬೇಕಾದ್ರೆ ಆಗ್ಬೋದು, ಚೇಸ್ ಮಾಡ್ಬೋದು ಮುಂಬೈ. ಆ್ಯಂಡ್ ಮುಂಬೈದ ಬ್ಯಾಟಿಂಗ್ ಸಹ ಹಾಗೆ ಉಂಟು. ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು, ಆ್ಯಂಡ್ ರೋಹಿತ್ ಶರ್ಮಾ ಒಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಭಯ ಆದಂತ. ಹೌದು, 8 ಬಾಲಿಗೆ 17 ರನ್ ಚಚ್ಚಿ ಆಗಿತ್ತು, 2 4 1 6 ಎಲ್ಲ ಹೊಡೆದು. ಬಟ್ ಯಶ್ ದಯಾಲ್ ಅವರು 2 ಬಾಲಿಗೆ 2 4 ಹೊಡಿಸ್ಕೊಂಡ್ಮೇಲೆ ಆ ಒಂದು ಇನ್ಸ್ವಿಂಗಲ್ಲಿ ಲೆಗ್ ಸ್ಟಂಪ್ ಡಮಾರ್ ಅಂತ ಹಾರಿತ್ತು ನೋಡಿ ರೋಹಿತ್ ಶರ್ಮಾ ಅವ್ರದ್ದು. ಬಾ ಸಮಾಧಾನ ಆಯಿತು, ಒಂಥರ ಸಮಾಧಾನ ಅಬ್ಬಾ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಅವರು ಒಟ್ಟು 4 ಮ್ಯಾಚ್ ಆಡಿದ್ದಾರೆ, 0 8 13 17. ಸೊ ಬಿಗ್ ಸ್ಕೋರ್ ಅಲ್ಲೆಲ್ಲಿ ಉಂಟು, ಈಗ ಬರ್ತದೆ, ಬಿಗ್ ಸ್ಕೋರ್ ಬರ್ತದೆ. ಹಾಗೆ ಗ್ರಾಫ್ಸ್ ನಿಧಾನಕ್ಕೆ ಮೇಲೆ ಹೋಗ್ತಾ ಉಂಟು. ಬಟ್ ನಮ್ಮ ಅಗೇನ್ಸ್ಟ್ ದೊಡ್ಡ ಸ್ಕೋರ್ ಬರಲಿಲ್ಲವಲ್ಲ, ಬಟ್ ಇಂಟೆಂಟ್ ಇತ್ತು ಆಯಿತಾ. 9 ಬಾಲಿಗೆ 17 ರನ್ನು ಕರೆಕ್ಟ್, ಅಂದರೆ ಎಲ್ಲಿ ಸಹ ಬಾಲ್ ವೇಸ್ಟ್ ಮಾಡಲಿಲ್ಲ, ರನ್ ಗತಿ ಎಲ್ಲಿ ಸಹ ಡೌನ್ ಆಗಿದಾಗೆ ನೋಡಿಕೊಂಡಿದ್ರು. 9 ಬಾಲಿಗೆ 17 ರನ್ ಹೊಟ್ಟಾದ್ರು. ರಿಕರ್ಟನ್ 9 ಬಾಲ್ 17 ಅಲ್ಲ, 10 ಬಾಲ್ 17 ರನ್ ಹೊಡೆದು ಔಟ್ ಆದರು.
ಆ ಮಿಡಲ್ ಫೇಸಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ವಿಲ್ ಜಾಕ್ಸ್ ಅವರು ಒಂದು ಚೂರು ಎಲ್ಲಿಯಾರು ಫಾಸ್ಟ್ ಆಡಿದಿದ್ರೆ ಮುಂಬೈ ವಿನ್ ಆಗ್ತಿತ್ತು ಪಕ್ಕ. ಸೂರ್ಯಕುಮಾರ್ ಯಾದವಿಂದ ಇಂಥ ಇನ್ನಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟು ಬಿ ಆನೆಸ್ಟ್. 26 ಬಾಲಿಗೆ 28 ರನ್ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರಿಂದ. ಯೂಶಲಿ 26 ಬಾಲಿಗೆಲ್ಲ 50 ರನ್ ಹೊಡೆಯುವಂಥ ಆಟಗಾರ ಸೂರ್ಯಕುಮಾರ್ ಯಾದವ್. ಇವತ್ತು 26 ಬಾಲಿಗೆ 28 ರನ್. ವಿಲ್ ಜಾಕ್ಸ್ ಅವರು 18 ಬಾಲಿಗೆ 22 ರನ್. ವಿಲ್ ಜಾಕ್ಸ್ ಆದರೂ ಓಕೆ, ಬಟ್ ಸೂರ್ಯಕುಮಾರ್ ಯಾದವ್ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಎಷ್ಟು ಸಲ ಒಂದೇ ಶಾಟ್ ಹೊಡೆದಕ್ಕೆ ಹೋಗಿ ಮಿಸ್ ಆಗ್ತಿತ್ತು ಸುಯೇಶ್ ಶರ್ಮಾ ಅವರ ಬೌಲಿಂಗಲ್ಲಿ ಅಂತ. ಅದು ಫೈನಲ್ ಕಡೆಗೆ ಒಂದು ಈಗ ಪಟಾರ್ ಅಂತ ಒಂದು ಹೊಡಿತಾರಲ್ಲ, ಅದು ಆ ಲೆಂತ್ ಇರಲಿಲ್ಲ, ಲೈನ್ ಆ್ಯಂಡ್ ಲೆಂತ್ ಆ ಶಾಟಿಗೆ ಕರೆಕ್ಟ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಆ ಶಾಟ್ ಹೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಜಸ್ಟ್ ಮಿಸ್ ಆಗ್ತಾ ಇತ್ತು. ಈ ಥರ ಎಲ್ಲ ಭಾರಿ ಒದ್ದಾಡಿದ್ದಾರೆ. ಆ್ಯಂಡ್ ಸ್ಕೈ ಅಂತ ಕರಿತೇವಲ್ಲ, ಆಗಸದ ಎತ್ತರಕ್ಕೆ 2 ಬಾರಿ ಬಡಾರಂತ ಮೇಲೆ ಹೊಡೆದಿದ್ರು. ಒಂದು ಯಶ್ ದಯಾಳ್ ಅವರ ಓವರಲ್ಲಿ ಆ್ಯಂಡ್ ಇನ್ನೊಂದು ಸುಯೇಶ್ ಶರ್ಮಾ ಅವರ ಓವರಲ್ಲಿ. ತುಂಬ ಹೈಟ್ ಹೋಯ್ತು ಬಾಲು. ಇನ್ನೇನು ಇವರು ಕ್ಯಾಚ್ ಹಿಡಿತಾರೆ ಕೃಣಾಲ್ ಪಾಂಡ್ಯ ಅಂತ ಅಂದ್ಕೊಳ್ಳುವಾಗ ಅದು ಕ್ಯಾಚ್ ಮಿಸ್ ಆಯಿತು, 4 ಹೋಯ್ತು. ಯಶ್ ದಯಾಳ್ ಅವರ ಓವರಲ್ಲಿ ಒಂದು ಮೇಲೆ ಹೊಡೆದ್ರು. ಜಿತೇಶ್ ಶರ್ಮಾ ಬಡ್ಕೊಂಡ್ರು, ಅಣ್ಣ ನಂದು 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 ನಾನು ಮೈನ್ ಅಂತ, ನಾ ಕ್ಯಾಚ್ ಹಿಡಿತೇನೆ ಅಂತ. ಅಲ್ಲಿ ಜನ ಅಷ್ಟು ಬೊಬ್ಬೆ ಹೊಡೆಯುವಾಗ ಇಲ್ಲಿ ಜಿತೇಶ್ ಶರ್ಮಾ ಹೇಳಿದ್ದು ಎಲ್ಲಿ ಕೇಳ್ತದೆ? ಯಶ್ ದಯಾಳ್ ಕೇಳಿಸ್ಕೊಳ್ಳೇ ಇಲ್ಲ. ಯಶ್ ದಯಾಳ್ ಸೋದದ್ದು ಮತ್ತು ಜಿತೇಶ್ ಶರ್ಮಾ ಹೋಗಿದ್ದು. ಕೊನೆಗೆ ಅಲ್ಲಿ ಒಂದು ಸಾಂಗ್ ಪ್ಲೇ ಆಯಿತು, ಆಕ್ಸಿಡೆಂಟ್ ಆಗೋಗಿದೆ ಇದು. ಅಲ್ಲಿ ಇಬ್ರು ಸಹ ಡ್ಯಾಶ್ ಹೊಡೆದ್ರು, ಡ್ರಾಪ್ ಕ್ಯಾಚ್. ಬಟ್ ಸ್ಟಿಲ್ ಅದೇ ಓವರಿನ ಲಾಸ್ಟ್ ಬಾಲಲ್ಲಿ ಯಶ್ ದಯಾಳ್ ಅವರು ಸೂರ್ಯಕುಮಾರ್ ವಿಕೆಟ್ ತೆಗೆದ್ರು. ಆಗೊಂದು ಆ ಸಂಭ್ರಮ ನೋಡಬೇಕಿತ್ತು. 12 ಓವರ್ಗೆ RCB 112 ಹೊಡೆದಿದ್ರೆ ಇವರು 12 ಓವರ್ಗೆ 99 ರನ್, ಭಾರಿ ಹಿಂದೆ ಇದ್ರು. ನೆಕ್ಸ್ಟ್ 8 ಓವರ್ಗೆ 123 ರನ್ ಹೊಡಿಬೇಕು. ಆಗುದಿಲ್ಲ ಮಾರ್ರೆ, RCB ಆರಾಮ್ಸೆ ವಿನ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಎಂತ ಆಯ್ತಂದ ಗೊತ್ತಿಲ್ಲ. ಅಮ್ಮ ದೇವ, ಆ ಕಡೆಯಿಂದ ತಿಲಕ್ ವರ್ಮಾ ಹೊಡಿತಿದ್ದಾರೆ. ಆ್ಯಂಡ್ ಎದುರಿಸಿದ ಫಸ್ಟ್ 4 ಬಾಲಿಗೆ 20 ರನ್ ಹೊಡೆದ್ರು ಪಾಂಡ್ಯ. ಹೇಸಲ್ವುಡ್ ಬೌಲಿಂಗಲ್ಲಿ ಅದು ಸಹ 6-4. ಸೀರಿಯಸ್ಲಿ ತಲೆ ಪೂರ್ತಿ ಹಾಳಾಗೋಗಿತ್ತು. ಇದು ಎಂತ ಮಾರ್ರೆ. ನೆಕ್ಸ್ಟ್ ಓವರ್ ಕೃಣಾಲ್ ಪಾಂಡ್ಯ ಹಾಕ್ಲಿಕ್ಕೆ ಬಂದರು. ಅಣ್ಣ ಬೌಲಿಂಗು, ತಮ್ಮ ಬ್ಯಾಟಿಂಗು. ಕೃಣಾಲ್ ಪಾಂಡ್ಯ ಅವರ ಓವರಲ್ಲಿ 2 ಬಾಲಿಗೆ 2 ಸಿಕ್ಸ್. ಮ್ಯಾಚ್ ಪೂರ್ತಿ ಲಗಾಡಿ ಹೋಯ್ತಂತ ಅಂದ್ಕೊಂಡೆ. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಅವರು ಹೊಡಿತಿದ್ದಾಗ ಪಕ್ಕ ವಿನ್ ಆಗ್ತಾರೆ ಅಂತ. ಲಾಸ್ಟ್ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು. 3 ಓವರ್ಗೆ 41 ರನ್ ಬೇಕು. 4 ವಿಕೆಟ್ ಹೋಗಿದೆ. ಬಟ್ ಆಡ್ತಾ ಇರುವಂಥ ಇಬ್ಬರು ಸೆಟ್ಟಲ್ ಬ್ಯಾಟ್ಸ್ಮನ್, ಆ ಕಡೆಯಿಂದ ತಿಲಕ್ ವರ್ಮಾ ಚಚ್ತಾ ಇದ್ದಾರೆ, ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಚಚ್ತಾ ಇದ್ದಾರೆ. 3 ಓವರ್ಗೆ 41 ರನ್. ನಾನು ಅಮ್ಮ ಅಂತ ಹೇಳಿದ್ರು ಗೊತ್ತುಂಟ, ಅವ್ರು ಮಲಗಿದ್ರು. ಮುಂಬೈ ವಿನ್ ಆಗ್ತಿದೆ, ಇವರಿಬ್ರು ಸರಿ ಹೊಡಿತಿದ್ದಾರೆ, ನಾನು ಹೋಗಿ ಮಲಗ್ತೇನೆ ಅಂತ ಹೇಳಿದರು. 3 ಓವರ್ಗೆ 41 ರನ್. ಲಾಸ್ಟ್ 3 ಓವರಲ್ಲಿ 5 ವಿಕೆಟ್ ಡಮಾರ್. ಹೇಸಲ್ವುಡ್ ಅವರು ವಿಕೆಟ್ ತೆಗೆದ್ರು. ಲಾಸ್ಟ್ 3 ಓವರ್ ಅಂತೂ ಬಿಟಾಕಿ ಅದ್ಭುತ ಅಪ್ಪ. ಕೃಣಾಲ್ ಪಾಂಡ್ಯ ಅಂತೂ ಸೂಪರ್ ಡೂಪರ್. ಇಲ್ಲಿ ತಿಲಕ್ ವರ್ಮಾ ಅವರು ಔಟ್ ಆದರು, ಆ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದರು. ಅಲ್ಲಿಗೆ ಕತೆ ಮುಗಿಯಿತು. ಯಾಕಂತಂದರೆ ಹೊಸ ಬ್ಯಾಟ್ಸ್ಮನ್ ಬರಬೇಕು. ನಮನ್ ಧೀರ್ ಅವರಿಗೆ ಪೊಟೆನ್ಷಿಯಲ್ ಉಂಟು, ಬಟ್ ಸ್ಯಾಂಟ್ನರ್ ಅವರು ಅದೇ ಥರ ಇವ್ರ ಥರ ಆಡ್ತಾರ, ಯಾರ ಥರ ಹಾರ್ದಿಕ್ ಪಾಂಡ್ಯ ಅವ್ರ ಥರ, ಅದೊಂದು ಡೌಟ್ ಇತ್ತು. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಹೊಡೆದದು 15 ಬಾಲಿಗೆ 42 ರನ್. ಅಮ್ಮ ದೇವ, 280 ಸ್ಟ್ರೈಕ್ ರೇಟು ಒಬ್ಬ. ಆ್ಯಂಡ್ ತಿಲಕ್ ವರ್ಮಾ ಅವರು 29 ಬಾಲಿಗೆ 56 ರನ್. ಅವರು ಕೂಡ ಭಾರಿ ಚೆಂದ ಮಾಡಿ ಆಡಿದ್ರು ಆಯಿತಾ. ಲಾಸ್ಟ್ ಮ್ಯಾಚಲ್ಲಿ ಏನು ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿ ಬಂದಿತ್ತಲ್ಲ, ತಿಲಕ್ ವರ್ಮಾ ಅವರಿಂದ ಸೋತು. ನಾನು ಸಹ ಅದೇ ಹೇಳಿದ್ದೆ ಆಯಿತಾ, ನಾನೇನು ಎಕ್ಸೆಪ್ಷನ್ ಅಲ್ಲ. ತಿಲಕ್ ವರ್ಮಾ ಸ್ಲೋ ಆಗಿ ಆಡಿದರು, ಎಂತ ಮಾರ್ರೆ 23 ಬಾಲಿಗೆ 25 ರನ್. ತೂತು ಭಾರಿ ಚೆಂದ ಮಾಡಿ ಆಡಲೇ ಇಲ್ಲ, ಭಾರಿ ಕೆಟ್ಟದಾಗಿ ಆಡಿದರು. ಅದರ ಮೇಲೆ ಮುಂಬೈ ಮ್ಯಾನೇಜ್ಮೆಂಟ್ ಬೇರೆ ತಿಲಕ್ ವರ್ಮಾ ಅವ್ರನ್ನ ಕಳಿಸಿ ಸ್ಯಾಂಟ್ನರ್ ಅವ್ರನ್ನ ತಗೊಂಬಂದ್ರಲ್ಲ, ರಿಟೈರ್ಡ್ ಔಟ್ ಆಗಿ. ಅದೇ ಆ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ. ಸೊ ಒಂದು ಮುಂಬೈ ಮ್ಯಾನೇಜ್ಮೆಂಟಿಗೆ ಸಹ ಬೈದಿದ್ರು, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಹ ಬೈದಿದ್ರು. ನನ್ನ ಕಮೆಂಟ್ ಸೆಕ್ಷನಲ್ಲೆಲ್ಲ ಹಾರ್ದಿಕ್ ಪಾಂಡ್ಯ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಪಾಪ 5 ವಿಕೆಟ್ ಬೇರೆ ತೆಗೆದಿದ್ರು ಲಾಸ್ಟ್ ಮ್ಯಾಚಲ್ಲಿ. ಅಷ್ಟು ತೆಗೆದು ಸಹ ಓವರ್ ಕಾನ್ಫಿಡೆನ್ಸ್ ಎಲ್ಲ ಹೇಳಿಸ್ಕೊಳ್ಬೇಕಾಯ್ತು. ಇವತ್ತಿಬ್ಬರು ಸಹ ಅದೆಲ್ಲ ಸಿಟ್ಟಿತನ ಕಾಣ್ತದೆ. ಅಬ್ಬಾ, ಅವ್ರು ಆಟ ಆಡಿದ ಆ ವೇಗದಲ್ಲಿ ಆಟ ಆಡ್ತಿದ್ರಲ್ಲ, ಆಗ ಮ್ಯಾಚ್ ಹೋಯ್ತಂತ ಅಂದ್ಕೊಳ್ಳೋದು. 3 ಓವರ್ಗೆ 41 ರನ್. ಇಟ್ ವಾಸ್ ಗೆಟ್ಟೆಬಲ್. ಅವರಿಬ್ಬರು ಇದ್ದಿದ್ರೆ ಪಕ್ಕ ಹೊಡಿತಾ ಇದ್ರು. ಅಷ್ಟು ಚೆಂದ ಮಾಡಿ ಆಡಿದರು, ಸೂಪರಾಗಿ ಆಡಿದರು, ಗುಣಕ್ಕೆ ಮತ್ಸರವಿಲ್ಲ. ಬಟ್ ಯಾವಾಗ ಅವರಿಬ್ಬರು ಔಟ್ ಆದ್ರಲ್ಲ, 2 ಓವರ್ಗೆ 28 ಆಯಿತು. 2 ಓವರ್ 28 ಇದ್ದದ್ದು 1 ಓವರ್ 19 ಆಯಿತು. 1 ಓವರ್ 19 ಲಾಸ್ಟ್ ಓವರ್ ಹಾಕ್ಲಿಕ್ಕೆ ಬಂದದ್ದು ಕೃಣಾಲ್ ಪಾಂಡ್ಯ. ಅಣ್ಣ ಇವತ್ತು 117, 120ರಲ್ಲೆಲ್ಲ ಸ್ಪಿನ್ ಬೌಲಿಂಗ್. ಸ್ಪಿನ್ನೇ ಅಲ್ಲ, ನಿಂತ್ಕೊಂಡು ಬಡಾರ್ ಅಂತ ಈ ಶಹೀದ್ ಅಫ್ರಿದಿ ಆಗ್ತಾರಲ್ಲ, ಹಾಗೆ 120 ಸ್ಪೀಡಲ್ಲಿ ಮಾರ್ರೆ.
ಅಲ್ಲಿ ಕೆಲವರು ದೂರದಿಂದ ಓಡಿ ಬರ್ತಾರೆ, 115 ಸ್ಪೀಡಲ್ಲಿ ಬೌಲಿಂಗ್ ಆಗ್ತಾರೆ. ಇವನ್ ನಿಂತ್ಕೊಂಡು 120ರಲ್ಲಿ ಬೌನ್ಸರ್. ಹಿತೇಶ್ ಶರ್ಮಾಗೆ ಯಾವಾಗ ಈ ಒಂದು ಓವರ್ ಮುಗಿತದೆ ಅಂತ ಆಗಿರ್ಬೋದು, ದಡಾರ್ ಬಡಾರ್ ಅಂತ ಬರ್ತದಲ್ಲ, ಪಾಪ ಕಷ್ಟ, ಕೀಪರಿಗೆ ಕಷ್ಟ. ಯಾವಾಗ ಯಾವ ಕ್ಷಣದಲ್ಲಿ ಯಾವ ಥರ ಬಾಲ್ ಆಗ್ತಾರೆ ಅಂತ ಹೇಳಿಕ್ಕಾಗ. ಕೃಣಾಲ್ ಪಾಂಡ್ಯ ಲಾಸ್ಟ್ ಓವರಲ್ಲಿ ಕೇವಲ 6 ರನ್ ಬಿಟ್ಟುಕೊಟ್ಟು 3 ವಿಕೆಟ್ ತೆಗೆದ್ರು. ಸೂಪರ್ ಡೂಪರ್ ವಿಕ್ಟರಿ. 209 ರನ್ನಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡ್ರು ಮುಂಬೈ. 12 ರನ್ನಿಂದ ಸೋಲು. ಲಾಸ್ಟ್ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, 2 ಬಾಲಿಗೆ 13 ರನ್ ಬೇಕಿತ್ತು. ನಮಂದಿರ್ ಬ್ಯಾಟಿಂಗ್ ಅಪ್ಪಿ ತಪ್ಪಿ 2 ಬಾಲಿಗೆ 2 ಸಿಕ್ಸ್ ಬಂದಿದ್ದಿದ್ರೆ ಸೂಪರ್ ಓವರ್ ಆಗ್ತಿತ್ತು. ಆಗ ಆಬ್ವಿಯಸ್ಲಿ RCB ಸೋಲ್ತಾಯಿತ್ತು. ಯಾಕಂದ್ರೆ ಸೂಪರ್ ಓವರ್ ಹಾಕ್ಲಿಕ್ಕೆ ಬರೋದು ಬುಮ್ರಾ ಅವರು ಹೇಗಾದರೂ ಮಾಡಿ ಒಂದು 10 ರನ್ ಒಳಗಡೆ ಬಿಟ್ಟು ಕೊಡ್ತಾರೆ. ಅದನ್ನು ಡಿಫೆಂಡ್ ಮಾಡೋದು ಭಾರಿ ಕಷ್ಟ. ಆವಾಗ ಪುಣ್ಯಕ್ಕೆ ಇದು ಯಾರು ನಮಂದಿರ್ ಅವರು ಔಟ್ ಆದ್ರು ನೋಡಿ, ಆವಾಗ ಇದು ಕನ್ಫರ್ಮ್ ಆಯಿತು ಮುಂಬೈ ವಿನ್ ಆಗೋದಿಲ್ಲ, ಸೂಪರ್ ಓವರ್ ತನಕ ಸಹ ಹೋಗೋದಿಲ್ಲ ಅಂತ. ಲಾಸ್ಟ್ ಬಾಲ್ ಸಹ ಡಾಟ್ ಆಯಿತು. ಅಬ್ಬಾ, ಅಂತೂ ಇಂತೂ ವಿನ್ ಮಾರ್ರೆ. ಬುಮ್ರಾ ಅವ್ರಿಗೆ ಬೇಜಾರಾಗಿರ್ತದೆ, ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಬೇಜಾರಾಗಿರ್ತದೆ. ಬುಮ್ರಾ ಅವ್ರಿಗೆ ಅಂತಂದರೆ ಇಷ್ಟು ಒಂದು ಸೂಪರಾಗಿ ಬಾಲ್ ಹಾಕಿ ಸಹ ಉಳಿದವ್ರು ನಂಗೆ ಯಾರು ಸಹ ಸಾಥ್ ಕೊಡಲಿಲ್ಲಲ್ಲ, ಎಲ್ಲರೂ ಸಹ ನಾಯಿಗೊಡ್ದಾಗೆ ಹೊಡಿಸ್ಕೊಂಡ್ರಲ್ಲ ಅಂತ. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರು ಹೇಗೆ ಅಂತಂದರೆ 15 ಬಾಲಿಗೆ 42 ರನ್ ಚಚ್ಚಿದ್ದೇನೆ, ಎಂತ ಇದು. ಸೂರ್ಯಕುಮಾರ್ ಯಾದವ್ ಒಂಚೂರು ಫಾಸ್ಟಾಗಿ ಆಡ್ಬೋದಿತ್ತಲ್ಲ, ನಮ್ಮ ಬೌಲರ್ಸ್ ಎಲ್ಲ ಸ್ವಲ್ಪ ಇನ್ನೊಂದು ಚೂರು ಕಡಿಮೆ ಹೊಡಿಸ್ಕೊಳ್ಬೋದಿತ್ತಲ್ಲ ಅನ್ನುವಂಥ ಒಂದು ಮನಸ್ಸಲ್ಲಿ ಗೊಂದಲ ಎಲ್ಲ ಓಡಾಡ್ತಾ ಇರ್ತದೆ. ಯಾಕಂತಂದರೆ ಗೆದ್ದದ್ದು ಪಾಪ ಒಂದೇ ಮ್ಯಾಚ್, ಮಿಕ್ಕಿದಂತೆ ಎಲ್ಲ ಮ್ಯಾಚಲ್ಲಿ ಸೋತಿದ್ದಾರೆ ಮುಂಬೈ ಇಂಡಿಯನ್ಸ್. ಸಹಜವಾಗಿಯೇ ಮನಸ್ಸು ಕುಗ್ತದಲ್ಲ, ಇಷ್ಟು ಪ್ರಯತ್ನ ಪಟ್ಟು ಸಹ ಸೋಲ್ತಾ ಇದ್ದೇವೆ, ಇದು ಎಂತ ಕರ್ಮ ಮಾರ ಅಂತ. ಆನ್ ದಿ ಅದರ್ ಹ್ಯಾಂಡ್ RCBಗೆ ಅವೇ ಮ್ಯಾಚೇ ಆಡಲಿ, ನೀವು ಬರಬೇಡಿ ಮಾರ ಮನೆಗೆ. ಅವೇ ಮ್ಯಾಚ್ ಗೆಲ್ತಾ ಇದ್ದೀರಲ್ಲ, ಅಲ್ಲೇ ಸುತ್ತೊಡಿತಾ ಇರಿ ನೀವು. ಯಾಕಂದರೆ ನೀವು ಇಲ್ಲಿ ಬರೋದು, ಇಲ್ಲಿ ಸೋಲೋದು, ಟವರಲ್ಲಿ ಸೋಲೋದು. ನಮ್ದೊಂದು ವಿಚಿತ್ರದಣ್ಣ ಮಾರ್ರೆ, ಹೋಮ್ ಅಡ್ವಾಂಟೇಜೇ ಇಲ್ವಾ ಅಂತ ನಮ್ಮ ತಂಡಕ್ಕೆ. ಎನಿವೇಸ್, KKR ಅಗೇನ್ಸ್ಟ್ ವಿನ್ ಆಗಿದೆ. ಎಲ್ಲ ಸ್ಟ್ರಾಂಗ್ ಟೀಮ್ಸ್ ಅಗೇನ್ಸ್ಟ್ ವಿನ್ ಆಗಿರೋದು ನನಗೆ ಪರ್ಸನಲಿ ಭಾರಿ ಖುಷಿಯಾಗಿದೆ. KKR ಅಗೇನ್ಸ್ಟ್, CSK ಅಗೇನ್ಸ್ಟ್, ಮುಂಬೈ ಅಗೇನ್ಸ್ಟ್, ಅವರ ತವರಲ್ಲಿ ಅವರನ್ನು ಸೋಲಿಸಿ ನಾವು ಗೆದ್ದಿರೋದು ಭಾರಿ ಒಳ್ಳೆಯ ವಿಷಯ. ಆ್ಯಂಡ್ ಮುಂಬೈ ಅಗೇನ್ಸ್ಟ್, ಮುಂಬೈಯಲ್ಲಿ ಕಳೆದ 6 ಮ್ಯಾಚ್ಗಳಲ್ಲಿ RCB ಸೋತಿತ್ತು. ಅಂತೂ ಇಂಥ ಆ ರೆಕಾರ್ಡನ್ನು, ಕೆಟ್ಟ ರೆಕಾರ್ಡನ್ನು ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ. 2015ರ ನಂತರ ಮುಂಬೈಯನ್ನು RCB ಮುಂಬೈಯಲ್ಲೇ ಸೋಲಿಸಿತು. ಅಂತೂ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೇ ಒಂದು ಜೋಶ್ನೊಂದಿಗೆ ಮಿಕ್ಕಿದಂಥ ಮ್ಯಾಚ್ಗಳನ್ನು RCB ಗೆಲ್ಲುವಂತಾಗಲಿ, ಒಳ್ಳೆಯ ಪ್ರದರ್ಶನ ಕೊಡುವಂತಾಗಲಿ ಅಷ್ಟೇ. 17 ನಿಮಿಷ ಮಾತಾಡ್ತೇನೆ ನಾನು. ಶಬ್ವಾಶ್. ಮ್ಯಾಚ್ ಎಂತ ಅನಿಸ್ತಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ. ನಮಸ್ಕಾರ.